ಶಿವಮೊಗ್ಗದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇರೋದ್ರಿಂದಾಗಿ ಜನರಂತೂ ಕಂಗಾಲಾಗಿ ಹೋಗಿದ್ದಾರೆ. ಜನತಾ ಕಾಲೋನಿಯ ಆಟೋ ಚಾಲಕ ಕುಮಾರ್ ಅನ್ನೋನ ಮನೆ ಬಿದ್ದು ಪ್ರಾಣಾಪಾಯದಿಂದ ಕುಮಾರ್ ಪಾರಾಗಿದ್ದಾನೆ. ಈ ಕುರಿತಾಗಿ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ಒಂದು ಡಿಟೇಲ್ ವರದಿಯೊಂದಿಗೆ ಲೈವ್ ರಿಪೋರ್ಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಬನ್ನಿ ನೋಡೋಣ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕಳೆದ 2-3 ದಿನಗಳಿಂದ ಮತ್ತೆ ಮಳೆಯ ಅಬ್ಬರ ಜೋರಾಗಿದೆ. ಹೊಸನಗರ, ಸಾಗರ, ತೀರ್ಥಹಳ್ಳಿ ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ರೆ ಇತ್ತ ಶಿವಮೊಗ್ಗ ನಗರದಲ್ಲೂ ಕಳೆದ 2 ದಿನಗಳಿಂದ ಜಿಟಿ ಮಳೆ ಆರಂಭವಾಗಿರುವಂಥದ್ದು. ಹಾಗಾಗಿ ಈ ಜಿಟಿ ಮಳೆಯಿಂದಾಗಿ ಶಿವಮೊಗ್ಗ ನಗರದ ಅಶೋಕ ನಗರ ಏನಿದೆ, ಅಶೋಕ ನಗರದ ಜನತಾ ಕಾಲೋನಿಯಲ್ಲಿರುವಂಥ ಆಟೋ ಚಾಲಕರವರ ಮನೆ ಈಗಾಗಲೇ ಬಿದ್ದಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಈಗ ನಾನಿರುವಂಥ ಸ್ಥಳ ಏನಿದೆ ಇದು ಅಶೋಕ ನಗರದ ಜನತಾ ಕಾಲೋನಿ. ಇಲ್ಲಿ ಆಟೋ ಚಾಲಕ ಕುಮಾರ್ ಎನ್ನುವರ ಮನೆ ಬಿದ್ದಿದೆ. ಏನು ಮಧ್ಯಾಹ್ನ 3 ಗಂಟೆಯ ವೇಳೆಗೆ ಈ ಮನೆ ಬಿದ್ದಿರುವಂಥದ್ದು. ಏನು ಆಟೋ ಚಾಲಕರಾಗಿರುವಂಥ ಕುಮಾರ್ ಅವರು ಕೆಲಸದ ನಿಮಿತ್ತ ಆಟೋ ಓಡಿಸ್ಲಿಕ್ಕೆ ಹೋಗಿದ್ರು. ಅವರ ಮನೆಯವರು ಸಹ ಹೊರಗಡೆ ಇದ್ರು. ಅದೃಷ್ಟವಶಾತ್ ಮಕ್ಕಳು ಸಹ ಸ್ಕೂಲಿಗೆ ಹೋಗಿರೋ ಕಾರಣದಲ್ಲಿ ಯಾವುದೇ ರೀತಿಯ ಅವಘಡಗಳು ಸಂಭವಿಸಿಲ್ಲ. ಹಾಗೆ ನೋಡ್ಬೋದು ನೀವು, ಇಡೀ ದೃಶ್ಯಾವಳಿಗಳು ಸಹ ನಿಮಗೆ ಕಾಣಿಸ್ತಾ ಇದೆ. ಆ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಮನೆಯಲ್ಲಿರುವಂಥ ಅಡಿಗೆ ಸಾಮಾನು ಸೇರಿದಂತೆ ಎಲ್ಲವೂ ಸಹ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಹಾಗಾಗಿ ಈಗ ಅವರು ಸಹ ಈಗಾಗಲೇ ಮಹಾನಗರ ಪಾಲಿಕೆಗೆ ಮನವಿಯನ್ನು ಸಹ ಮಾಡಿಕೊಂಡಿದ್ದಾರೆ. ಏನು ಕೂಡಲೇ ಸರ್ಕಾರ ಪರಿಹಾರವನ್ನು ಬಿಡುಗಡೆ ಮಾಡಬೇಕೆನ್ನುವಂಥ ಮನವಿಯನ್ನು ಸಹ ಮಾಡ್ಕೊಂಡಿರುವಂಥದ್ದು. ನನ್ನ ಜೊತೆಗೆ ಕುಟುಂಬಸ್ಥರೇ ಇದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಎಷ್ಟು ವರ್ಷಗಳಿಂದ ಇಲ್ಲಿದ್ರಿ, ಏನು ಯಾವಾಗ ಆಯಿತು ಅಂತ ಹೇಳಿ. ಸರ್, ನಿನ್ನೆ ಮಧ್ಯಾಹ್ನ 3:30 ಸಮಯದಲ್ಲಿ ಈ ಥರ ಆಗಿದೆ. ನಾವು ಒಂದು 20 ವರ್ಷದಿಂದ ಇದೇ ಮನೆಯಲ್ಲಿ ವಾಸ ಇರೋದು. ನಿನ್ನೆ ನಾನು ಆಟೋ ಓಡಿಸ್ಲಿಕ್ಕೆ ಹೋಗಿದ್ದಾಗ ಈ ರೀತಿ ಆಗಿದೆ. ಮನೆಯವರು ಹೊರಗಡೆ ಹೋಗಿದ್ದಾರೆ, ಹಾಗಾಗಿ ಆ ಸಮಯದಲ್ಲಿ ಈ ರೀತಿ ಆಗಿದೆ. ಸರ್, ಏನಾದ್ರು ಬಂದಿದ್ರಾ ಅಧಿಕಾರಿಗಳು, ಏನಾದ್ರು ಹೇಳಿದ್ರಾ, ಭರವಸೆ ಕೊಟ್ಟು? ನಮ್ಮ ಸ್ನೇಹಿತರು ಒಬ್ಬರು ಅಣ್ಣ ಇದ್ದಾರೆ, ಜಗದೀಶ್ ಅಣ್ಣ ಅಂತ. ಅವರು ಕಾಂತೇಶ್ ಅಣ್ಣ ಅವ್ರಿಗೆ ಹೇಳ್ಬಿಟ್ಟು, ಈಶ್ವರಪ್ಪನವ್ರ ಮಗ ಇದ್ದಾರಲ್ಲ ಅವರಿಗೆ ಹೇಳ್ಬಿಟ್ಟು ಬೆಳಗ್ಗೆ ಬಂದು ಒಂದು ಸ್ವಲ್ಪ ಹೇಳಿದ್ದಾರೆ. ಹಾಗಾಗಿ ಮಹಾನಗರ ಪಾಲಿಕೆಗೆ ಹೋಗಿ ಅರ್ಜಿ ಸಲ್ಲಿಸಿ ಬಂದಿದ್ದೀವಿ ಸರ್. ನಾವೀಗ ಅವ್ರು ಹೇಳ್ದಾಗೆ ಇದು ಮಾಡಿದ್ದೀವಿ. ಸರ್ಕಾರದಿಂದ ಏನು ಪರಿಹಾರ ಬರುತ್ತೆ ಅದನ್ನು ತಗೊಂಡು ಮನೆ ರೆಡಿ ಮಾಡಿಸ್ಕೊಂಡು ನಮ್ಮ ಮಕ್ಕಳ ಜೊತೆಗೆ ವಾಸ ಇರಬೇಕು ಅಂತ ಇದ್ದೀವಿ. ಇದನ್ನೇ ನಂಬ್ಕೊಂಡು ಬದುಕು ಸಾಗಿಸ್ತಾ ಇದ್ರಿ, ಆಟೋ ಚಾಲನೆ ಮಾಡಿ? ಸರ್, ಆಟೋ ಓಡಿಸ್ಕೊಂಡೆ ನಾವು ಜೀವನ ಮಾಡಬೇಕು, ಬೇರೆ ಯಾವುದೇ ಥರ ಅದು ಏನೂ ಇಲ್ಲ ನಮಗೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ. ಶಿವಮೊಗ್ಗದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇರೋದ್ರಿಂದಾಗಿ ಜನರಂತೂ ಕಂಗಾಲಾಗಿ ಹೋಗಿದ್ದಾರೆ. ಜನತಾ ಕಾಲೋನಿಯ ಆಟೋ ಚಾಲಕ ಕುಮಾರ್ ಅನ್ನೋನ ಮನೆ ಬಿದ್ದು ಪ್ರಾಣಾಪಾಯದಿಂದ ಕುಮಾರ್ ಪಾರಾಗಿದ್ದಾನೆ. ಈ ಕುರಿತಾಗಿ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ಒಂದು ಡಿಟೇಲ್ ವರದಿಯೊಂದಿಗೆ ಲೈವ್ ರಿಪೋರ್ಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಬನ್ನಿ ನೋಡೋಣ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕಳೆದ 2-3 ದಿನಗಳಿಂದ ಮತ್ತೆ ಮಳೆಯ ಅಬ್ಬರ ಜೋರಾಗಿದೆ. ಹೊಸನಗರ, ಸಾಗರ, ತೀರ್ಥಹಳ್ಳಿ ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ರೆ ಇತ್ತ ಶಿವಮೊಗ್ಗ ನಗರದಲ್ಲೂ ಕಳೆದ 2 ದಿನಗಳಿಂದ ಜಿಟಿ ಮಳೆ ಆರಂಭವಾಗಿರುವಂಥದ್ದು. ಹಾಗಾಗಿ ಈ ಜಿಟಿ ಮಳೆಯಿಂದಾಗಿ ಶಿವಮೊಗ್ಗ ನಗರದ ಅಶೋಕ ನಗರ ಏನಿದೆ, ಅಶೋಕ ನಗರದ ಜನತಾ ಕಾಲೋನಿಯಲ್ಲಿರುವಂಥ ಆಟೋ ಚಾಲಕರವರ ಮನೆ ಈಗಾಗಲೇ ಬಿದ್ದಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಈಗ ನಾನಿರುವಂಥ ಸ್ಥಳ ಏನಿದೆ ಇದು ಅಶೋಕ ನಗರದ ಜನತಾ ಕಾಲೋನಿ. ಇಲ್ಲಿ ಆಟೋ ಚಾಲಕ ಕುಮಾರ್ ಎನ್ನುವರ ಮನೆ ಬಿದ್ದಿದೆ. ಏನು ಮಧ್ಯಾಹ್ನ 3 ಗಂಟೆಯ ವೇಳೆಗೆ ಈ ಮನೆ ಬಿದ್ದಿರುವಂಥದ್ದು. ಏನು ಆಟೋ ಚಾಲಕರಾಗಿರುವಂಥ ಕುಮಾರ್ ಅವರು ಕೆಲಸದ ನಿಮಿತ್ತ ಆಟೋ ಓಡಿಸ್ಲಿಕ್ಕೆ ಹೋಗಿದ್ರು. ಅವರ ಮನೆಯವರು ಸಹ ಹೊರಗಡೆ ಇದ್ರು. ಅದೃಷ್ಟವಶಾತ್ ಮಕ್ಕಳು ಸಹ ಸ್ಕೂಲಿಗೆ ಹೋಗಿರೋ ಕಾರಣದಲ್ಲಿ ಯಾವುದೇ ರೀತಿಯ ಅವಘಡಗಳು ಸಂಭವಿಸಿಲ್ಲ. ಹಾಗೆ ನೋಡ್ಬೋದು ನೀವು, ಇಡೀ ದೃಶ್ಯಾವಳಿಗಳು ಸಹ ನಿಮಗೆ ಕಾಣಿಸ್ತಾ ಇದೆ. ಆ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಮನೆಯಲ್ಲಿರುವಂಥ ಅಡಿಗೆ ಸಾಮಾನು ಸೇರಿದಂತೆ ಎಲ್ಲವೂ ಸಹ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಹಾಗಾಗಿ ಈಗ ಅವರು ಸಹ ಈಗಾಗಲೇ ಮಹಾನಗರ ಪಾಲಿಕೆಗೆ ಮನವಿಯನ್ನು ಸಹ ಮಾಡ್ಕೊಂಡಿದ್ದಾರೆ. ಏನು ಕೂಡಲೇ ಸರ್ಕಾರ ಪರಿಹಾರವನ್ನು ಬಿಡುಗಡೆ ಮಾಡಬೇಕೆನ್ನುವಂಥ ಮನವಿಯನ್ನು ಸಹ ಮಾಡ್ಕೊಂಡಿರುವಂಥದ್ದು. ನನ್ನ ಜೊತೆಗೆ ಕುಟುಂಬಸ್ಥರೇ ಇದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಎಷ್ಟು ವರ್ಷಗಳಿಂದ ಇಲ್ಲಿದ್ರಿ, ಏನು ಯಾವಾಗ ಆಯಿತು ಅಂತ ಹೇಳಿ. ಸರ್, ನಿನ್ನೆ ಮಧ್ಯಾಹ್ನ 3:30 ಸಮಯದಲ್ಲಿ ಈ ಥರ ಆಗಿದೆ. ನಾವು ಒಂದು 20 ವರ್ಷದಿಂದ ಇದೇ ಮನೆಯಲ್ಲಿ ವಾಸ ಇರೋದು. ನಿನ್ನೆ ನಾನು ಆಟೋ ಓಡಿಸ್ಲಿಕ್ಕೆ ಹೋಗಿದ್ದಾಗ ಈ ರೀತಿ ಆಗಿದೆ. ಮನೆಯವರು ಹೊರಗಡೆ ಹೋಗಿದ್ದಾರೆ, ಹಾಗಾಗಿ ಆ ಸಮಯದಲ್ಲಿ ಈ ರೀತಿ ಆಗಿದೆ. ಸರ್, ಏನಾದ್ರು ಬಂದಿದ್ರಾ ಅಧಿಕಾರಿಗಳು, ಏನಾದ್ರು ಹೇಳಿದ್ರಾ, ಭರವಸೆ ಕೊಟ್ಟು? ನಮ್ಮ ಸ್ನೇಹಿತರು ಒಬ್ಬರು ಅಣ್ಣ ಇದ್ದಾರೆ, ಜಗದೀಶ್ ಅಣ್ಣ ಅಂತ. ಅವರು ಕಾಂತೇಶ್ ಅಣ್ಣ ಅವ್ರಿಗೆ ಹೇಳ್ಬಿಟ್ಟು, ಈಶ್ವರಪ್ಪನವ್ರ ಮಗ ಇದ್ದಾರಲ್ಲ ಅವರಿಗೆ ಹೇಳ್ಬಿಟ್ಟು ಬೆಳಗ್ಗೆ ಬಂದು ಒಂದು ಸ್ವಲ್ಪ ಹೇಳಿದ್ದಾರೆ. ಹಾಗಾಗಿ ಮಹಾನಗರ ಪಾಲಿಕೆಗೆ ಹೋಗಿ ಅರ್ಜಿ ಸಲ್ಲಿಸಿ ಬಂದಿದ್ದೀವಿ ಸರ್. ನಾವೀಗ ಅವ್ರು ಹೇಳ್ದಾಗೆ ಇದು ಮಾಡಿದ್ದೀವಿ.
ಸರ್ಕಾರದಿಂದ ಏನು ಪರಿಹಾರ ಬರುತ್ತೆ ಅದನ್ನು ತಗೊಂಡು ಮನೆ ರೆಡಿ ಮಾಡಿಸ್ಕೊಂಡು ನಮ್ಮ ಮಕ್ಕಳ ಜೊತೆಗೆ ವಾಸ ಇರಬೇಕು ಅಂತ ಇದ್ದೀವಿ. ಇದನ್ನೇ ನಂಬ್ಕೊಂಡು ಬದುಕು ಸಾಗಿಸ್ತಾ ಇದ್ರಿ, ಆಟೋ ಚಾಲನೆ ಮಾಡಿ. ಹೌದು ಸರ್, ಆಟೋ ಓಡಿಸ್ಕೊಂಡೆ ನಾವು ಜೀವನ ಮಾಡಬೇಕು, ಬೇರೆ ಯಾವುದೇ ಥರದ ಏನೂ ಇಲ್ಲ ನಮಗೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ. ಶಿವಮೊಗ್ಗದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇರೋದ್ರಿಂದಾಗಿ ಜನರಂತೂ ಕಂಗಾಲಾಗಿ ಹೋಗಿದ್ದಾರೆ. ಜನತಾ ಕಾಲೋನಿಯ ಆಟೋ ಚಾಲಕ ಕುಮಾರ್ ಅನ್ನೋನ ಮನೆ ಬಿದ್ದು ಪ್ರಾಣಾಪಾಯದಿಂದ ಕುಮಾರ್ ಪಾರಾಗಿದ್ದಾನೆ. ಈ ಕುರಿತಾಗಿ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ಒಂದು ಡಿಟೇಲ್ ವರದಿಯೊಂದಿಗೆ ಲೈವ್ ರಿಪೋರ್ಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಬನ್ನಿ ನೋಡೋಣ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕಳೆದ 2-3 ದಿನಗಳಿಂದ ಮತ್ತೆ ಮಳೆಯ ಅಬ್ಬರ ಜೋರಾಗಿದೆ. ಹೊಸನಗರ, ಸಾಗರ, ತೀರ್ಥಹಳ್ಳಿ ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ರೆ ಇತ್ತ ಶಿವಮೊಗ್ಗ ನಗರದಲ್ಲೂ ಕಳೆದ 2 ದಿನಗಳಿಂದ ಜಿಟಿ ಮಳೆ ಆರಂಭವಾಗಿರುವಂಥದ್ದು. ಹಾಗಾಗಿ ಈ ಜಿಟಿ ಮಳೆಯಿಂದಾಗಿ ಶಿವಮೊಗ್ಗ ನಗರದ ಅಶೋಕ ನಗರ ಏನಿದೆ, ಅಶೋಕ ನಗರದ ಜನತಾ ಕಾಲೋನಿಯಲ್ಲಿರುವಂಥ ಆಟೋ ಚಾಲಕರವರ ಮನೆ ಈಗಾಗಲೇ ಬಿದ್ದಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಈಗ ನಾನಿರುವಂಥ ಸ್ಥಳ ಏನಿದೆ ಇದು ಅಶೋಕ ನಗರದ ಜನತಾ ಕಾಲೋನಿ. ಇಲ್ಲಿ ಆಟೋ ಚಾಲಕ ಕುಮಾರ್ ಎನ್ನುವರ ಮನೆ ಬಿದ್ದಿದೆ. ಏನು ಮಧ್ಯಾಹ್ನ 3 ಗಂಟೆಯ ವೇಳೆಗೆ ಈ ಮನೆ ಬಿದ್ದಿರುವಂಥದ್ದು. ಏನು ಆಟೋ ಚಾಲಕರಾಗಿರುವಂಥ ಕುಮಾರ್ ಅವರು ಕೆಲಸದ ನಿಮಿತ್ತ ಆಟೋ ಓಡಿಸ್ಲಿಕ್ಕೆ ಹೋಗಿದ್ರು. ಅವರ ಮನೆಯವರು ಸಹ ಹೊರಗಡೆ ಇದ್ರು. ಅದೃಷ್ಟವಶಾತ್ ಮಕ್ಕಳು ಸಹ ಸ್ಕೂಲಿಗೆ ಹೋಗಿರೋ ಕಾರಣದಲ್ಲಿ ಯಾವುದೇ ರೀತಿಯ ಅವಘಡಗಳು ಸಂಭವಿಸಿಲ್ಲ. ಹಾಗೆ ನೋಡ್ಬೋದು ನೀವು, ಇಡೀ ದೃಶ್ಯಾವಳಿಗಳು ಸಹ ನಿಮಗೆ ಕಾಣಿಸ್ತಾ ಇದೆ. ಆ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಮನೆಯಲ್ಲಿರುವಂಥ ಅಡಿಗೆ ಸಾಮಾನು ಸೇರಿದಂತೆ ಎಲ್ಲವೂ ಸಹ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಹಾಗಾಗಿ ಈಗ ಅವರು ಸಹ ಈಗಾಗಲೇ ಮಹಾನಗರ ಪಾಲಿಕೆಗೆ ಮನವಿಯನ್ನು ಸಹ ಮಾಡಿಕೊಂಡಿದ್ದಾರೆ. ಏನು ಕೂಡಲೇ ಸರ್ಕಾರ ಪರಿಹಾರವನ್ನು ಬಿಡುಗಡೆ ಮಾಡಬೇಕೆನ್ನುವಂಥ ಮನವಿಯನ್ನು ಸಹ ಮಾಡ್ಕೊಂಡಿರುವಂಥದ್ದು. ನನ್ನ ಜೊತೆಗೆ ಕುಟುಂಬಸ್ಥರೇ ಇದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಎಷ್ಟು ವರ್ಷಗಳಿಂದ ಇಲ್ಲಿದ್ರಿ, ಏನು ಯಾವಾಗ ಆಯಿತು ಅಂತ ಹೇಳಿ. ಸರ್, ನಿನ್ನೆ ಮಧ್ಯಾಹ್ನ 3:30 ಸಮಯದಲ್ಲಿ ಈ ಥರ ಆಗಿದೆ. ನಾವು ಒಂದು 20 ವರ್ಷದಿಂದ ಇದೇ ಮನೆಯಲ್ಲಿ ವಾಸ ಇರೋದು. ನಿನ್ನೆ ನಾನು ಆಟೋ ಓಡಿಸ್ಲಿಕ್ಕೆ ಹೋಗಿದ್ದಾಗ ಈ ರೀತಿ ಆಗಿದೆ. ಮನೆಯವರು ಹೊರಗಡೆ ಹೋಗಿದ್ದಾರೆ, ಹಾಗಾಗಿ ಆ ಸಮಯದಲ್ಲಿ ಈ ರೀತಿ ಆಗಿದೆ. ಸರ್, ಏನಾದ್ರು ಬಂದಿದ್ರಾ ಅಧಿಕಾರಿಗಳು, ಏನಾದ್ರು ಹೇಳಿದ್ರಾ, ಭರವಸೆ ಕೊಟ್ಟು? ನಮ್ಮ ಸ್ನೇಹಿತರು ಒಬ್ಬರು ಅಣ್ಣ ಇದ್ದಾರೆ, ಜಗದೀಶ್ ಅಣ್ಣ ಅಂತ, ಅವರು ಕಾಂತೇಶ್ ಅಣ್ಣ ಅವ್ರಿಗೆ ಹೇಳ್ಬಿಟ್ಟು, ಈಶ್ವರಪ್ಪನವ್ರ ಮಗ ಇದ್ದಾರಲ್ಲ ಅವರಿಗೆ ಹೇಳ್ಬಿಟ್ಟು ಬೆಳಗ್ಗೆ ಬಂದು ಒಂದು ಸ್ವಲ್ಪ ಹೇಳಿದ್ದಾರೆ. ಹಾಗಾಗಿ ಮಹಾನಗರ ಪಾಲಿಕೆಗೆ ಹೋಗಿ ಅರ್ಜಿ ಸಲ್ಲಿಸಿ ಬಂದಿದ್ದೀವಿ ಸರ್. ನಾವೀಗ ಅವ್ರು ಹೇಳ್ದಾಗೆ ಇದು ಮಾಡಿದ್ದೀವಿ. ಸರ್ಕಾರದಿಂದ ಏನು ಪರಿಹಾರ ಬರುತ್ತೆ ಅದನ್ನು ತಗೊಂಡು ಮನೆ ರೆಡಿ ಮಾಡಿಸ್ಕೊಂಡು ನಮ್ಮ ಮಕ್ಕಳ ಜೊತೆಗೆ ವಾಸ ಇರಬೇಕು ಅಂತ ಇದ್ದೀವಿ. ಇದನ್ನೇ ನಂಬ್ಕೊಂಡು ಬದುಕು ಸಾಗಿಸ್ತಾ ಇದ್ರಿ, ಆಟೋ ಚಾಲನೆ ಮಾಡಿ. ಸರ್, ಆಟೋ ಓಡಿಸ್ಕೊಂಡೆ ನಾವು ಜೀವನ ಮಾಡಬೇಕು, ಬೇರೆ ಯಾವುದೇ ಥರದ ಏನೂ ಇಲ್ಲ ನಮಗೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ. ಶಿವಮೊಗ್ಗದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇರೋದ್ರಿಂದಾಗಿ ಜನರಂತೂ ಕಂಗಾಲಾಗಿ ಹೋಗಿದ್ದಾರೆ. ಜನತಾ ಕಾಲೋನಿಯ ಆಟೋ ಚಾಲಕ ಕುಮಾರ್ ಅನ್ನೋನ ಮನೆ ಬಿದ್ದು ಪ್ರಾಣಾಪಾಯದಿಂದ ಕುಮಾರ್ ಪಾರಾಗಿದ್ದಾನೆ. ಈ ಕುರಿತಾಗಿ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ಒಂದು ಡಿಟೇಲ್ ವರದಿಯೊಂದಿಗೆ ಲೈವ್ ರಿಪೋರ್ಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಬನ್ನಿ ನೋಡೋಣ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕಳೆದ 2-3 ದಿನಗಳಿಂದ ಮತ್ತೆ ಮಳೆಯ ಅಬ್ಬರ ಜೋರಾಗಿದೆ. ಹೊಸನಗರ, ಸಾಗರ, ತೀರ್ಥಹಳ್ಳಿ ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ರೆ ಇತ್ತ ಶಿವಮೊಗ್ಗ ನಗರದಲ್ಲೂ ಕಳೆದ 2 ದಿನಗಳಿಂದ ಜಿಟಿ